ಗುಡ್ಡದ ಮೇಲ್ಭಾಗದಲ್ಲಿ ಗಂಭೀರವಾಗಿ ನಿಂತಿರುವ ಶ್ರೀಮಂತಗಡ ಕೋಟೆ ಸಾಹಸ, ಪ್ರಕೃತಿ ಮತ್ತು ಇತಿಹಾಸವನ್ನು ಒಟ್ಟುಗೂಡಿಸುವ ಅಪರೂಪದ ಸ್ಥಳವಾಗಿದೆ. ಗದಗ ಜಿಲ್ಲೆಯ ಈ ಪುರಾತನ ಕೋಟೆ ಶತಮಾನಗಳ ಹಿಂದೆ ನಡೆದ ರಾಜಕೀಯ ಸಂಘರ್ಷಗಳು, ಯುದ್ಧ ತಂತ್ರಗಳು ಮತ್ತು ಆ ಕಾಲದ ಜೀವನಶೈಲಿಯ ಮೌನ ಸಾಕ್ಷಿಯಾಗಿ ಇಂದಿಗೂ ಅಚಲವಾಗಿ ನಿಂತಿದೆ. ಶ್ರೀಮಂತಗಡ ಕೋಟೆಗೆ ಹೋಗುವ ಪಯಣವೇ ಒಂದು ವಿಶಿಷ್ಟ ಅನುಭವ. ಗುಡ್ಡದ ತುದಿಯವರೆಗೆ ಸಾಗುವ ದಾರಿ, ಹಸಿರು ಪ್ರಕೃತಿ, ಕಲ್ಲುಬಂಡೆಗಳು ಮತ್ತು ಏರುಬೀರು ಹಾದಿಗಳೊಂದಿಗೆ ಸಾಹಸಪ್ರಿಯರನ್ನು ಆಕರ್ಷಿಸುತ್ತದೆ. ಈ ದಾರಿಯಲ್ಲಿ ನಡೆಯುವಾಗ ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನು ಇತಿಹಾಸದ ಹತ್ತಿರ ಕರೆದೊಯ್ಯುವ ಅನುಭವ ನೀಡುತ್ತದೆ. ಟ್ರೆಕ್ಕಿಂಗ್ ಇಷ್ಟಪಡುವವರಿಗೆ ಇದು ಶಾರೀರಿಕ ಸವಾಲಿನ ಜೊತೆಗೆ ಮಾನಸಿಕ ತೃಪ್ತಿಯನ್ನು ನೀಡುವ ಪಯಣವಾಗಿದೆ. ಕೋಟೆಯೊಳಗೆ ಪ್ರವೇಶಿಸಿದಾಗ ಇಂದೀಗ ಅವಶೇಷಗಳ ರೂಪದಲ್ಲಿದ್ದರೂ ಅದರ ಬೃಹತ್ ಅಡಿಪಾಯಗಳು ಮತ್ತು ಕುಸಿದ ಗೋಡೆಗಳು ಹಿಂದಿನ ವೈಭವವನ್ನು ಸ್ಪಷ್ಟವಾಗಿ ಸೂಚಿಸುತ್ತವೆ. ದಪ್ಪ ಕಲ್ಲಿನ ಗೋಡೆಗಳು, ಎತ್ತರದ ಸ್ಥಾನ ಮತ್ತು ವಿಶಾಲ ವಿಸ್ತೀರ್ಣ ಇವೆಲ್ಲವೂ ಈ ಕೋಟೆಯು ಒಮ್ಮೆ ಎಷ್ಟು ಬಲಿಷ್ಠವಾಗಿತ್ತು ಎಂಬುದನ್ನು ತಿಳಿಸುತ್ತವೆ. ಶತ್ರುಗಳ ಚಲನವಲನವನ್ನು ಗಮನಿಸಲು ಹಾಗೂ ಪ್ರದೇಶವನ್ನು ನಿಯಂತ್ರಿಸಲು ಈ ಸ್ಥಳ ಎಷ್ಟು ತಂತ್ರಜ್ಞಾನದ ದೃಷ್ಟಿಯಿಂದ ಮಹತ್ವದ್ದಾಗಿತ್ತೆಂಬುದನ್ನು ಇಲ್ಲಿ ನಿಂತಾಗ ಅರ್ಥವಾಗುತ್ತದೆ. ಕೋಟೆಯ ಮೇಲ್ಭಾಗದಿಂದ ಸುತ್ತಮುತ್ತಲ ಪ್ರದೇಶದ ವಿಶಾಲ ದೃಶ್ಯ ಕಾಣುತ್ತದೆ. ಈ ಎತ್ತರದ ನೋಟ ಯುದ್ಧ ಕಾಲದಲ್ಲಿ ಕಾವಲುಗಾರರಿಗೆ ಬಹುಮುಖ್ಯವಾಗಿತ್ತು. ಇಂದಿನ ದಿನಗಳಲ್ಲಿ ಅದೇ ನೋಟ ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರಿಗೆ ಅಪಾರ ಆನಂದ ನೀಡುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿ ಕಾಣುವ ದೃಶ್ಯಗಳು ಅತ್ಯಂತ ಮನಮೋಹಕವಾಗಿರುತ್ತವೆ. ಶ್ರೀಮಂತಗಡ ಕೋಟೆ ಕೇವಲ ಯುದ್ಧ ಮತ್ತು ರಕ್ಷಣೆಯ ಸಂಕೇತವಲ್ಲ, ಇದು ಆ ಕಾಲದ ಸಾಮಾಜಿಕ ಮತ್ತು ಆಡಳಿತ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಕೋಟೆಯೊಳಗಿನ ವ್ಯವಸ್ಥೆಗಳು, ನೀರಿನ ಸಂಗ್ರಹಣೆ, ವಾಸದ ವ್ಯವಸ್ಥೆ ಮತ್ತು ಭದ್ರತಾ ಕ್ರಮಗಳು ಇವೆಲ್ಲವೂ ಮಧ್ಯಯುಗದ ಯೋಜನಾ ಸಾಮರ್ಥ್ಯವನ್ನು ತೋರಿಸುತ್ತವೆ. ಅಂದಿನ ಜನರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುತ್ತಿದ್ದ ರೀತಿಯನ್ನು ಈ ಅವಶೇಷಗಳು ನಮಗೆ ತಿಳಿಸುತ್ತವೆ. ಇಂದು ಈ ಕೋಟೆ ಸಾಹಸ ಪ್ರಿಯರು, ಇತಿಹಾಸಾಸಕ್ತರು ಮತ್ತು ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆ